ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭೀಮನ ಅಮಾವಾಸ್ಯೆ. ಇದು ಭೀಮನ ಅಮಾವಾಸ್ಯೆ ವಿಡಿಯೋ ಆಗಿರುತ್ತೆ. ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಸೀಸನ್ ಆಚೆ ಇರ್ಬೇಕು ಮೇಡಮ್. ಇಲ್ಲೇ ಅದಲ್ಲ, ಇಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ನನ್ನ ಮಗಳು ಎದ್ದು ಸ್ನಾನ ಎಲ್ಲ ಮಾಡಿದಾಳೆ. ಇವಾಗ ನಮ್ಮ ಮನೆಯವ್ರು ನೆಪ್ಸಿದ್ದೀನಿ. ಅವ್ರದ್ದು ಸ್ನಾನ ಆದ್ಮೇಲೆ ಅವ್ರ ಪಾದ ಪೂಜೆ ಮಾಡಿ ಆಮೇಲೆ ನಾನು ಡ್ಯೂಟಿಗೆ ಹೊರಡಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮಗೂ ಸಪೋರ್ಟ್ ಮಾಡಿ, ಬನ್ನಿ ಜಾಯ್ನ್ ಆಗಿ. ನಮ್ಮ ಮನೆಯವ್ರು ಎದ್ಬಿಟ್ಟು ಕೂತವ್ರೆ. ನೀರು ಕೊಟ್ಬಿಟ್ಟು ಕೇಳ್ತೀನಿ ಭೀಮನ ಅಮಾವಾಸ್ಯೆಗೆ ಏನು ಕೊಡಿಸ್ತಾರೆ ಅಂತ. ಬನ್ನಿ. ನನಗೆ ಏನು ಕೊಡಿಸ್ತೇಪ್ಪ ಭೀಮನ ಅಮಾವಾಸ್ಯೆಗೆ? ಭೀಮನ ಅಮಾವಾಸ್ಯೆಗೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಇಂದ ತಂದು ಮಾಡಿದ್ದೀನಿ. ಮಾಕನಾಡು ಎಷ್ಟು? 50 kg 60 kg? ಮತ್ತೆ 6 ಗ್ರಾಮ್ 6 ಗ್ರಾಮು 6 ಥರದೇ ನಾನು. ಆಮೇಲೆ ಕೊಡ್ತೀನಿ. ಸರಿ ಆಯ್ತು. ನೀನು ಪೂಜೆ ಮಾಡ್ತೀಯಲ್ಲ, ಸರಿ ಆಯ್ತು. ಇವತ್ತು ಸ್ಪೆಷಲ್ ಏನು ಗೊತ್ತಾ? ಟೊಮೆಟೊ ರೈಸ್. ಅದೇ ಸ್ಪೆಷಲ್ಲು. ಬೇಗ ಆಗೋ ಅಡುಗೆ ಅದೇ. ಹಂಗಾಗಿ ಟೈಮ್ ಇರಲ್ಲ. ಈ ವಾರಗಳು, ಪೂಜೆಗಳು, ಪುಸ್ಕಾರಗಳು ಮಾಡೋದು ಅಂದರೆ ಟೈಮ್ಗಳಿರಲ್ಲ. ಹಂಗಾಗಿ ಸಿಂಪಲಾಗಿ ಮಸಾಲೆ ಗಮ್ಮತ್ತಲ್ಲಿ ಟೊಮೆಟೊ ರೈಸ್. ನಮ್ಮ ಮನೆಯವರು ಅಕ್ಕಿ ತೊಳಿತಾರೆ. ಏನು ಇಷ್ಟು ತೊಳಿಲ್ಲ ಅವ್ರದ್ದು. ಏನಾದ್ರು ಅಷ್ಟೇ ಸಾಕು ಬಿಡಪ್ಪ. ಏನಾಗ್ತದ? ಜನ್ಮ ಚೆನ್ನಾಗ್ತದೆ, ಸಾಕು. ಎಲ್ಲ ಮನೆ ಹಾಕ್ತೀನಿ ತಿಂದ್ರೆ ಸೊಸೈಟಿ ಅಕ್ಕಿ ತಿನ್ನೋರೆ ಆಯ್ತಾಗೋ. ಇವ್ರ ಬಾತ್ರೂಮ್ಗಳಿಗೆ ಹೋದ್ರೆ ನಿಮ್ಮನೆ ಮಕ್ಳು ಹಿಂಗೇನಾ? ಏನ್ ಅರ್ಧ ಗಂಟೆ ಕುತ್ಕೋತಾರ ಬಾತ್ರೂಮಲ್ಲಿ. ಸ್ನಾನ ಮಾಡಿಸ್ಬೇಕು ಬೇಗ ಮುಗಿಸೆ ಅಂದ್ರೆ ಇನ್ನ ಆಗಿಲ್ಲ ಅನ್ಕೊಂಡ್ ಬಾತ್ರೂಮಲ್ಲಿ ಕೂತವಳು. ಎಷ್ಟೊತ್ತಾಯ್ತು ಹೋಗಿ. ಅವಳು ನನ್ನ ಕೈ ಸ್ನಾನ ಮಾಡಿಸ್ಕೊಳಲ್ಲ. ಅವಳಗವ್ರ ಅಪ್ಪನೇ ಸ್ನಾನ ಮಾಡಿಸ್ಬೇಕು. ಹಂಗಾಗಿ ಆಯ್ತಾ, ಹೋಗಿ. ಎಷ್ಟೇ ಬೇಗ ಎದ್ದು ಕೆಲಸಗಳು ಮುಗಿಸಿದ್ರು ಲೇಟ್ ಆಗದು ನನಗೆ, ನನ್ನ ಮಕ್ಕಳಿಂದನೇ. ಇಬ್ಬರು ಅಷ್ಟೇ. ಈಗ ನಾನು ರೆಡಿ ಆಗೋಣ ಪೂಜೆಗೆ ಅನ್ನೋಷ್ಟರಲ್ಲಿ ಈಗ ಇವ್ರಿಗೆ ತಲೆ ಬಾಚಬೇಕು. ಇವ್ರದ್ದು ಆಯ್ತಿದ್ದಂಗೆ ಅವಳು ಬರ್ತಾಳೆ, ಅವಳಿಗೆ ತಲೆ ಬಾಚಬೇಕು. ಇವ್ರಿಗೆಲ್ಲ ಬಾಚಿ ರೆಡಿ ಮಾಡಿ ಗಡಿ ಬಿಡಿನೇ ಓಡೋಗೋದು. ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗೋರ ಕತೆ ಎಲ್ಲ ಇದೆ ಅನ್ಕೋತೀನಿ, ನಂದಂತಲ್ಲ ಅಲ್ವಾ? ಸೊ ಫೈನಲಿ ನಾನು ರೆಡಿ ಆದೆ. ನಮ್ಮ ಮನೆಯವ್ರಿಗೆ ಇವಾಗ ಪಾದ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡಿ, ಪೂಜೆಗೆ ರೆಡಿ ಮಾಡಿದ್ದೀನಿ. ನಮ್ಮ ಭೀಮ ಅವರು ರೆಡಿಯಾಗಿ ಕೂತಿದ್ದಾರೆ. ಕತ್ತರಿಸೋನೆ ಮದುವೆ ಗಂಡಂಗೆ ಕೂತಾರೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಆಮೇಲೆ ನೋಡಿದ್ರೆ ಅರ್ಶಿನ ಕುಂಕುಮನೇ ಎತ್ಕೊಂಡಿರಲಿಲ್ಲ. ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು. ಈ ತಟ್ಟೆಲಿ ಕಾಲೇ ಆಗಲ್ಲ ನಂದು. ಒಂದು ದೊಡ್ಡದು ಬೆಳ್ಳಿ ತಟ್ಟೆ ತಗೊಂಡು ಕಾಲು ತೊಳೆದು ಆ ನೀರನ್ನ ಕುಡಿಬೇಕು ತಾನೇ ನೀನು ಅಂದ್ಕೊಂಡು ಹಾಗೆ ನಗಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನಮ್ಮನೆ ಮಿಷಿನ್ ಇಟ್ಬಿಟ್ಟಿರೋದ್ರಿಂದ ಜಾಗ ಸ್ವಲ್ಪ ಚಿಕ್ಕದು, ಹಂಗಾಗಿ ಎಲ್ಲ ಅಲ್ಲಲ್ಲೇ ಬಿದ್ದಿರ್ತವೆ. ನನ್ನ ಮಕ್ಕಳು ಸ್ಕೂಲ್ಗೆಲ್ಲ ರೆಡಿ ಆಗ್ತಾಯಿದ್ರು. ಬೆಡ್ ಮೇಲೆ ನೋಡಿ ಹೆಂಗೆಲ್ಲ ಅಂಡಿಕ್ಕವ್ರೆ ಅಂತ. ಹಾಗೇ ಅವ್ರು ಸ್ಕೂಲ್ಗೆ ರೆಡಿಯಾಗಿ ಆಮೇಲೆ ಎಲ್ಲ ಎತ್ತು ನೀಟ್ ಮಾಡಿಬಿಟ್ಟು ಹೋಗ್ತಾರೆ. ಅರ್ಶಿನ ಕುಂಕುಮ ತಗೊಂಡು ನಾನು ಪೂಜೆಗೆ ಅಂತ ಕೂತ್ಕೊಂಡೆ. ನಮ್ಮ ಕಡೆ ಹಿಂಗೆ ಮಾಡೋದು. ಆದರೆ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಹೇಳಿ, ತಿಳ್ಕೊತೀನಿ. ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಆ ರೀತಿ ನಾನು ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ನಾವು ಹಿಂಗೆ ಮಾಡೋದು. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಯಾವುದೋ ಫೋನ್ ಬಂತು. ಅವ್ರು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರು. ನೋಡಿ, ಪೂಜೆ ಮಾಡಿಸ್ಕೊಳ್ಳೋರು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ನಾವು ಈ ರೀತಿ ಪೂಜೆ ಮಾಡಿದ್ವಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಅವರಿಗೂ ಇಟ್ಟೆ. ಫೋನಲ್ಲಿ ಹಂಗೆ ಮಾತಾಡ್ತಾಯಿದ್ರು. ಅದಕ್ಕೆ ಫೋನಲ್ಲೆಲ್ಲ ಮಾತಾಡ್ತಾಯಿದ್ರಲ್ಲ, ಅದು ಡಿಸ್ಟರ್ಬೆನ್ಸ್ ಇತ್ತು ಅಂಥೇಳಿ
ಆ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಟ್ಟಿರೋದು ಇದಕ್ಕೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಬೇಗ ಬೇಗ ವಾಯ್ಸ್ ಕೊಡ್ತಾಯಿದ್ದೀನಿ. ಅದು ಲೇಟಾಗಿ ಪೂಜೆ ಮಾಡ್ತಾ ಇರೋದು, ನಿಧಾನಕ್ಕೆ ನೀಟಾಗಿ ಪೂಜೆ ಮಾಡ್ತಾ ಇರೋದು ನೋಡಿ. ಈ ರೀತಿ ನೀವು ಇದೇ ರೀತಿ ಪೂಜೆ ಮಾಡ್ತೀರಾ ಅಥವಾ ನಿಮ್ಮ ಕಡೆ ಮಾಡಲ್ವಾ? ಕೆಲವ್ರಿಗೆ ಮಾಡೋ ಇದಿರಲ್ಲ, ಆದರೂ ಮಾಡ್ತಾರೆ. ಕೆಲವರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಾವು. ಅಂದರೆ ನಾನು ಮದುವೆ ಆದಾಗಿಂದ ಇದೇ ರೀತಿ ಮಾಡ್ಕೊಂಬಂದಿರೋದು, ಹಂಗಾಗಿ ನಾನು ಇದೇ ರೀತಿ ಮಾಡೋದು. ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಏನೇನೋ ತಮಾಷೆ ಮಾಡ್ತಾ ಇರ್ತಾರೆ, ಸುಟ್ಬಿಟ್ಟಿಯಾ, ಕಾಲ ಮೇಲೆ ಇಟ್ಬಿಟ್ಟಿಯಾ, ಹಂಗೆ ಹಿಂಗೆ ಅಂದ್ಕೊಂಡು. ಹಾಗಾಗಿ ಅವ್ರನ್ನ ನೋಡಿಕೊಂಡು ನಾನು ಪೂಜೆ ಮಾಡಿದೆ. ಬಾಳೆಹಣ್ಣೆಲ್ಲ ಇರಲಿಲ್ಲ, ಹಾಗಾಗಿ ಬರೀ ಎಲೆ ಅಡಿಕೆ ಮಾತ್ರ ಇಟ್ಟೆ. ಬಾಳೆಹಣ್ಣು ಯಾಕೆಂದರೆ ಪೂಜೆಗೆ ಇಟ್ಬಿಟ್ಟಿದೆ, ಹಾಗಾಗಿ ಇಲ್ಲಿಗೆ ಇರಲಿಲ್ಲ. ಹಾಗಾಗಿ ಇವಾಗ ಕರ್ಪೂರವನ್ನು ಬೆಳಗುವ. ದೇವರು ನಮ್ಮ ಯಜಮಾನ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಕರ್ಪೂರ ಬೆಳಗ್ಬಿಟ್ಟು ಅವ್ರಿಗೂ ಮಂಗಳಾರತಿ ಕೊಟ್ಟು ನಾನು ಮಂಗಳಾರತಿ ತಗೊಂಡು ನೆಕ್ಸ್ಟ್ ಇನ್ನೇನು ಕಾಲಿಗೆ ಬೀಳೋದಷ್ಟೇ ಬಾಕಿ ಇರೋದು. ಅದೊಂದು ಮಾಡಿದ್ರೆ ಮುಗೀತು ಪೂಜೆ. ಅದ್ಯಾವುದೋ ಕಾಮಿಡಿ ಹೇಳ್ತಾರಲ್ಲ, ವರ್ಷ ಎಲ್ಲ ಬೈಯೋದು, ಒಂದು ವರ್ಷ ಆಮೇಲೆ ಭೀಮನ ಅಮಾವಾಸ್ಯೆ ದಿನ ಕೂರಿಸ್ಬಿಟ್ಟು ಗಂಡನ ಪಾದ ತೊಳೆದ್ಬಿಟ್ಟು ಪೂಜೆ ಮಾಡಿಬಿಡೋದು. ಅನ್ನ ಉಣ್ಣ ತಟ್ಟೆಗೆ ಕಾಲಿಟ್ಕೊಂಡು ಅಣ್ಣ ಕೂತವನೇ, ನೀರು ಕುಡಿಯೋ ಚೊಂಬಲ್ಲಿ ನೀರು ಎತ್ಕೊಂಡು ಅಕ್ಕ ಕೂತವಳೆ, ಪೂಜೆ ಮಾಡ್ತಾವ್ರೆ ಅಂದ್ಕೊಂಡು ಒಂದು ಕಾಮಿಡಿ ಬರುತ್ತಲ್ಲ, ಆ ರೀತಿ ಆಯ್ತು ಇವಾಗ ನಮ್ಮದು. ಆದ್ರೂ ಏನೋ ಖುಷಿ, ಈ ರೀತಿ ಹಬ್ಬಗಳು ಪೂಜೆಗಳು ಎಲ್ಲ ಮಾಡಿದ್ರೆ ಒಂಥರ ಖುಷಿ. ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋಕ್ಕೆ. ನಿಮಗೂ ಇಷ್ಟನಾ ಹೇಗೆ ಏನು? ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇವಾಗ. ಮೊದಲೆಲ್ಲ ಯಾರೂ ಜಾಸ್ತಿ ಮಾಡ್ತಿರ್ಲಿಲ್ಲ, ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯವ್ರು ನನಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ಅವ್ರಿಗೆ ಅರಿಶಿನ ಇಡಬೇಕಾ ಫಸ್ಟು ಕುಂಕುಮ ಇಡಬೇಕಾ ಅನ್ನೋದೇ ಗೊತ್ತಿಲ್ಲ, ಯಾವಂಗೋ ಇಡ್ತಾ ಇದ್ದಾರೆ. ಇಟ್ಟಿದ್ದಾಯಿತು. ನಿಧಾನಕ್ಕೆ ಎಲ್ಲನೂ ಇಟ್ಟು ಪೂಜೆಗಳನ್ನ ಮಾಡ್ತಾಯಿದ್ದಾರೆ. ಅರಿಶಿನ ಕುಂಕುಮ ಒಟ್ಟಿಗೆ ತೊಗೊಂಡು ಹಿಡ್ದಿರ, ಅದೊಂದು ಸಲ ಇದೊಂದು ಸಲ ಎರಡು ಒಂದೊಂದು ಸಲ ಇಡ್ತಾರೆ ಅವರು. ಮುಗೀತು. ಫೈನಲಿ ಇವಾಗ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳುವ. ಕಂಕಣವನ್ನು ಕಟ್ಟಿಸಿಕೊಂಡು ನಂತರ ತುಂಬ ಲಾಂಗ್ ಇದೆ, ಹಾಗಾಗಿ ಸೈಲೆಂಟಾಗಿ ಮಾಡ್ತಾಯಿದ್ದೀನಿ. ಅಲ್ಲೇ ಮಾತಾಡ್ಕೊಂಡು ಮಾಡ್ತಾಯಿದ್ವಿ, ಅದು ಸರಿ ಇತ್ತು. ಇದು ವಾಯ್ಸ್ ಕೊಡ್ತಾ ಇರೋದಲ್ವ, ಹಂಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಇದಾಗಿತ್ತು ನಮ್ಮ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಪೂಜೆ. ಹೇಗೆ ನೀವು ಹೀಗೆ ಮಾಡ್ತೀರಾ? ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನಾನು ತಿಳ್ಕೊಂಡಂಗಾಗುತ್ತೆ. ನೆಕ್ಸ್ಟ್ ವರ್ಷ ಅದನ್ನು ಅನುಸರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಆರತಿ ಬಿಟ್ಟಿದ್ದೆ ಅಲ್ವ, ನಾನು ಅವಾಗ ಹೇಳಲೇ ಇಲ್ಲ. ಆರತಿ ಮಾಡ್ತಾಯಿದ್ದೀನಿ. ಮನೆಯವ್ರಿಗೆ ಆ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳಿ ಆರತಿ ಮಾಡಿ ಆಮೇಲೆ ಕಾಲಿಗೆ ಬಿದ್ದು ಅಕ್ಷತೆ ಹಾಕ್ಸ್ಕೊಳ್ಳೋಣ. ಫೈನಲಿ ಪೂಜೆ ಮುಗೀತು. ಓಕೆ, ಫೈನಲಿ ಮುಗಿಸ್ದೆ ಪೂಜೆನ. ಅಲ್ಲಿ ಪೂಜೆ ಮುಗೀತು. ಮುಗಿಸೋಷ್ಟಲ್ಲಂತೂ ಟೈಮೇ ಆಗೋಯ್ತು. ಇವಾಗ ಹೊರಡ್ಬೇಕು ಡ್ಯೂಟಿಗೆ ತಿನ್ಕೊಂಡು. ಮನೆಯವ್ರು ತಿನ್ನಿಸ್ತಾಳೆ, ಟೈಮ್ ಆಯ್ತು ಅಂತ ತಿನ್ಕೊಂಡು ಇವಾಗ ಹೊರಡ್ತೀನಿ. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಇದಾಗಿತ್ತು ಇವತ್ತಿನ ಭೀಮನ ಅಮಾವಾಸ್ಯೆ ನಮ್ಮ ಮನೆಯಲ್ಲಿ. ಬಾಯ್ ಮಾಡಿ. ಬಾಯ್ ಬಾಯ್. ಬಾಯ್.